ಬಾಗಲಕೋಟೆ ಜಿಲ್ಲೆ ಭಾರತೀಯ ಜನತಾ ಪಕ್ಷ ಹುನಗುಂದ ಮತಕ್ಷೇತ್ರ ಘಟಕ ವತಿಯಿಂದ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ದಿನಾಂಕ ಸೆಪ್ಟೆಂಬರ್ 17, 2025 ರಂದು ಮುಂಜಾನೆ 11 ಗಂಟೆಗೆ ಹುನಗುಂದ ಪಟ್ಟಣದ ಸಾರ್ವಜನಿಕಾಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ಮತ್ತು ಹಾಲು ವಿತರಣಾ ಕಿಟ್ ಕಾರ್ಯಕ್ರಮವು ಕ್ಷೇತ್ರದ ಮಾಜಿ ಶಾಸಕರಾದ ದೊಡ್ಡನಗೌಡ ಜಿ ಪಾಟೀಲರ ನೇತೃತ್ವದಲ್ಲಿ ಜರುಗಿತು. ಈ ಹಣ್ಣು ಹಂಪಲ ಮತ್ತು ಹಾಲು ವಿತರಣೆಯ ಕಾರ್ಯಕ್ರಮ ನಂತರ ಯುವ ಮುಖಂಡರಾದ ಮಹೇಶ ಬೆಳ್ಳಿಹಾಳ, ರಾಜಕುಮಾರ ಬಾದವಾಡಗಿ ಹಾಗೂ ಮಾಜಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲರು ಮಾತನಾಡಿ, ನರೇಂದ್ರ ಮೋದಿಯವರು 13 ವರ್ಷಗಳ ಕಾಲ ಗುಜರಾತ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯದ ಸರ್ವೋತ್ಮುಖ ಕೈಗೊಂಡ ಅಭಿವೃದ್ಧಿಯನ್ನು ಸ್ಮರಿಸುತ್ತಾ 2014 ರಿಂದ ದೇಶದ ಪ್ರಧಾನಿಗಳಾಗಿ 11 ವರ್ಷಗಳವಧಿಯಲ್ಲಿ ಜನಧನ ಯೋಜನೆ ಮುಖಾಂತರ 50 ಕೋಟಿ ದೇಶವಾಸಿಗಳಿಗೆ ಬ್ಯಾಂಕಿಂಗ್ ವ್ಯವಹಾರಕ್ಕೆ ಸಂಪರ್ಕ ಕಲ್ಪಿಸಿದ್ದು, ನಂತರ ದೇಶದ ಲಕ್ಷಾಂತರ ತಾಯಿಂದರಿಗೆ ಹೊಗೆ ಮುಕ್ತ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಜಾರಿ ಹಾಗೂ ಆರೋಗ್ಯ ರಕ್ಷಣೆಗೆ ಆಯುಷ್ಮಾನ ಭಾರತ ಯೋಜನೆ, ಪ್ರಧಾನಮಂತ್ರಿ ಆವಾಸ ಯೋಜನೆಯಡಿ ಬಡ ನಿರ್ಗತಿಕರಿಗೆ ಸೋರು ಕಲ್ಪಿಸಿದನ್ನು ಹಾಗೂ ದೇಶ ಸಂರಕ್ಷಣಾ ದೃಷ್ಟಿಯಿಂದ ದೃಢ ದಿಟ್ಟ ನಿರ್ಧಾರದಿಂದ ಮತ್ತು ವ್ಯೂಹಾತ್ಮಕ ವ್ಯವಸ್ಥೆಯಿಂದ ವಾಯು, ನೆಲ, ಜಲ ರಕ್ಷಣಾ ಪಡೆಗಳಿಂದ ಪಹಲ್ಗಾಮ ದಾಳಿಗೆ ಪ್ರತಿಕಾರವಾಗಿ ದೇಶವಾಸಿಗಳಿಗೆ ಕೊಟ್ಟ ಮಾತಿನಂತೆ ಆಪರೇಷನ್ ಸಿಂಧೂರ ಮೂಲಕ ಶತ್ರುರಾಷ್ಟ್ರ ಪಾಕಿಸ್ತಾನಕ್ಕೆ ಮಂಡಿಯೂರವಂತೆ ಮಾಡಿದ್ದನ್ನು ಸೇರಿ 10 ಹಲವು ದೇಶದ ಅಭಿವೃದ್ಧಿಗೆ ದಿನದ 20 ಗಂಟೆ ಶ್ರಮವಹಿಸಿ ಸಮರ್ಪಣಾ ಸೇವೆಗೈದದನ್ನು ಪ್ರಸ್ತಾಪಿಸಿದರು. ನಂತರ ಈ ದೇಶ ಸರ್ವೋತ್ಮಕ ಅಭಿವೃದ್ಧಿಗೆ ಹಾಗೂ ಸದಾ ಭಾರತ ಮಾತೆ ಸೇವೆಗೆ ಕಾರ್ಯತತ್ಪರ್ಯರಾಗಿರುವ ಪ್ರಧಾನಿಗಳಿಗೆ ಭಗವಂತನು ಆಯುಷ್ಯಾರೋಗ್ಯ ನೀಡಿ ಕಾಪಾಡಲೆಂದು ಶುಭ ಹಾರೈಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಬಸವರಾಜ ಹೊಸೂರ, ಸಂತೋಷ ಪೈಲ್, ಮಹಾಂತೇಶ ತೆಗ್ಗಿನಮಠ, ಮಹಾಂತೇಶ ರೇವಡಿ, ಮಹಮ್ಮದ್ ಅಲಿ ಹಣಗಿ, ಮಲ್ಲಿಕಾರ್ಜುನ ಚೂರಿ, ಶಿವು ಭಾವಿಕಟ್ಟಿ, ಮಹಾಂತೇಶ ಚಿತ್ತವಾಡಗಿ, ಬಸವರಾಜ ಹುನಕುಂಟಿ, ರಜಾ ಸಾಬ್ಧನ್ನೂರ ಸೇರಿ ಇತರೆ ಹಿರಿಯ ಮತ್ತು ಯುವ ಮುಖಂಡರು ಕಾರ್ಯಕರ್ತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ವೇದಿಕೆಯ ಕಳಶಪ್ರಾಯವಾದ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬದ ಈ ಶುಭ ದಿನದಂದು ಹುನಗುಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆಯ ಒಂದು ಸಂದರ್ಭದಲ್ಲಿ ಗೌರವ ಉಪಸ್ಥಿತರಿರುವ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು ಸದ್ಗುಣ ಸಂಪನ್ನರಾದ ಸನ್ಮಾನ್ಯ ಶ್ರೀ ದೊಡ್ಡನಗೌಡರು ಜಿ ಪಾಟೀಲ್ ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ, ಮುಖಂಡರುಗಳಾದ ಶ್ರೀ ರಾಜಕುಮಾರ್ ಬಾದೋಡಿಗೆ ಅವರು, ಮುತ್ತು ಅಂಡಿ ಅವರು, ಬಸು ಹೊಸೂರ್ ಅವರು, ಮಲ್ಲಯ್ಯ ಮೂನೂರ್ ಅವರು, ಡಾಕ್ಟರ್ ಬಸವರಾಜ್ ಕಡಿವಾಲ್ ಅವರು, ಅದೇ ರೀತಿಯಾಗಿ ಮಹಿಳಾ ತಾಲೂಕು ಘಟಕದ ಅಧ್ಯಕ್ಷರಾದ
ದೇವಮ್ಮ ಪಾಟೀಲ್ ಅವರನ್ನು ಅವರಿವರೆನ್ನದೇ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇರುವ ಹೆಗ್ಗಳಿಕೆಗೆ ಕೂಡ ಕಾರಣರಾದವರು ಅಂತ ಅವರು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸುತ್ತಾ ಈ ಒಂದು ಮುಂದಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ಭಾರತ ದೇಶ ಕಂಡಂತ ಅತ್ಯಂತ ಶ್ರೇಷ್ಠ ಪ್ರಧಾನಮಂತ್ರಿಗಳು ಮತ್ತು ಮಹಾನ್ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ 75ನೇ ವರ್ಷದ ಹುಟ್ಟುಹಬ್ಬನ ನಾವೆಲ್ಲರೂ ಇವತ್ತಿನ ದಿವಸ ನಮ್ಮ ಹುನಗುಂದದ ಸರ್ಕಾರಿ ದವಾಖಾನೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲು ಹಾಲನ್ನು ಕೊಟ್ಟು ಅವರ ಒಂದು ಜನ್ಮದಿನವನ್ನು ಆಚರಣೆ ಮಾಡತಕ್ಕಂಥ ಒಂದು ಸಂದರ್ಭಕ್ಕೆ ನಮ್ಮ ಹುನಗುಂದದ ಮಾಜಿ ಶಾಸಕರಾಗಿರ್ತಕ್ಕಂಥ ಅಭಿವೃದ್ಧಿಯ ಹಿರಿಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ ರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ಕಾರ್ಯಕರ್ತರ ಪರ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಿಮ್ಮೆಲ್ಲರಿಗೂ ಗೊತ್ತಿದ್ದ ನರೇಂದ್ರ ಮೋದಿಜಿ ಅವರ ಜನ್ಮದಿನಾಚರಣೆ ಆಚರಿಸುವ ಮುಖಾಂತರ ಇಡೀ ದೇಶಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮ ಬಲಿಷ್ಠ ಪ್ರಧಾನಿಗಳಾಗಿರ್ತಕ್ಕಂಥ ಇಡೀ ಜಗತ್ತಿನಲ್ಲಿ ಯಾರು ಕಂಡರಿಯದಂತ ಒಂದು ಶ್ರೇಷ್ಠ ಪ್ರಧಾನಮಂತ್ರಿಗಳು ಯಾರಾದರೂ ಇದ್ರೆ ಅದು ನಮ್ಮ ನರೇಂದ್ರ ಮೋದಿಜಿ ಅವರು ಅಂತ ತಿಳ್ಕೊಂಡು ಹೇಳಿಕ್ಕೆ ಇಷ್ಟಪಡ್ತಾರೆ. ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಅಥವಾ ಪತ್ರಿಕಾ ಬಳಗದಲ್ಲಿ ಪತ್ರಿಕೆಗಳಲ್ಲಿ ಎಲ್ಲ ನೋಡಿರ್ಬೋದು. ನೀವು ಅವರ ಒಂದು ವಯಸ್ಸು ಏನೈತಪ್ಪ ಅಂತಂದ್ರೆ 75 ಆಗಿದ್ರು ಕೂಡ ಅವರು ಈಗ 25 ವರ್ಷದ ಹುಡುಗ ನಾಚಬೇಕು ಆ ರೀತಿಯಾದಂತ ಕೆಲಸಗಳನ್ನು ಅವರು ಮಾಡ್ತಕ್ಕಂಥ ಒಂದು ಸಂದರ್ಭ ಇವತ್ತು ಎದುರಾಗಿದೆ. ಅದಕ್ಕೆ ಇಂಥ ಒಬ್ಬ ಮಹಾನ್ ನಾಯಕ, ಇಂಥ ಒಬ್ಬ ಶ್ರೇಷ್ಠ ಪ್ರಧಾನಿ, ಕೇವಲ 15 ವರ್ಷಗಳ ಪ್ರಧಾನಿ ಅಲ್ಲ, ಇನ್ನೂ 25 ವರ್ಷ ಕಾಲ ಕೇಂದ್ರ ಸರ್ಕಾರದೊಳಗೆ ಭಾರತೀಯ ಜನತಾ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯಗಳನ್ನು ದಯಪಾಲಿಸಲಿ ಅಂತ ತಿಳ್ಕೊಂಡು ಅವರ ಒಂದು ಈ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಅವರಿಗೆ ಒಂದು ಶ್ರೇಷ್ಠವಾದಂಥ ಇನ್ನೂ ಒಂದು ಆರೋಗ್ಯ ಸಿಗಲಿ ಅಂತ ತಿಳ್ಕೊಂಡು ಹಾರೈಸುತ್ತಾ ಇವತ್ತಿನ ನಮ್ಮ ದೇಶ ಕಂಡಂಥ ಅದ್ವಿತೀಯ ನಾಯಕ, ವಿಶ್ವ ಮೆಚ್ಚಿದ ನಾಯಕ, ಭಾರತ ದೇಶವನ್ನು ವಿಶ್ವಗುರುವಾಗಿ ಮಾಡಿರ್ತಕ್ಕಂಥ ಧೀಮಂತ ನಾಯಕ, ಭಾರತ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ 75 ವರ್ಷಗಳು ತುಂಬಿ 76ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನಡೆದಿರುವಂಥ ನನ್ನ ಜೊತೆ ಆಗಮಿಸಿರುವಂಥ ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ಎಲ್ಲ ಮುಖಂಡರೇ ಹಾಗೂ ತಾಯಂದಿರೇ, ಇವತ್ತು ನಾವು ಭಾಳ ಹೆಮ್ಮೆ ಅನಿಸ್ತದೆ. ಈ ದೇಶದ ಸೇವೆಯಲ್ಲಿ ಕಳೆದ 25 ವರ್ಷಗಳಿಂದ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು 13 ವರ್ಷ ಗುಜರಾತ್ನ ಮುಖ್ಯಮಂತ್ರಿಗಳಾಗಿ ಆ ಆಡಳಿತದ ವೈಖರಿಯಿಂದಲೇ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ 2014ರಿಂದ ಅಧಿಕಾರ ವಹಿಸಿಕೊಂಡು ಇವತ್ತಿಗೆ 11 ವರ್ಷ ಪೂರೈಸಿ 12ನೇ ವರ್ಷದಲ್ಲಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೀಗೆ ಒಟ್ಟು 25 ವರ್ಷಗಳು ಸತತವಾಗಿ ಎಂದೂ ಕೂಡ ಒಂದು ದಿವಸನೂ ಕೂಡ ರಜಾ ಹಾಕಿಲ್ಲ. ಅವರ ಮಾತೋಶ್ರೀಯವರು ಸ್ವರ್ಗಸ್ಥರಾದಂತಹ ಸಂದರ್ಭದಲ್ಲಿಯೂ ಕೂಡ ಬೆಳಗ್ಗೆನೇ ಬೇಗ ಅವರ ಏನು ವಿಧಿ ಕಾರ್ಯಗಳನ್ನು ಮುಗಿಸಿ ಮತ್ತೆ ವಾಪಸ್ 11 ಗಂಟೆಗೆ ತಮ್ಮ ಕರ್ತವ್ಯಕ್ಕೆ ಹಾಜರಾದಂಥ ಪ್ರಧಾನಮಂತ್ರಿ ಅದು ಯಾರಾದರೂ ಇದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನು ನಾವು ಯಾರು ಕೂಡ ಬೈಬಾರ್ದು. ಅವರಾದ್ರೆ ಇಲ್ಲ ಇವತ್ತು ನಮ್ಮ ತಾಯಿ ತೀರ್ಕೊಂಡಾಳ, ನಾ ಎಲ್ಲಿ ಬರೋಕ್ಕಾಗಲ್ಲ, ಎಲ್ಲ ಬಂದ್ ಮಾಡ್ರಿ, 3 ದಿವಸ ಇಡೋಣ, ಆಮೇಲೆ ಇಡೀ ದೇಶದ ತುಂಬ ಎಲ್ಲ ಶೋಕಾಚರಣೆ ಮಾಡೋಣ, ಇದು ಮಾಡೋಣ ಅಂತ ಹೇಳ್ತಾರೆ. ಆದ್ರೆ ಅವ್ರು ಹೇಳಿದ್ರು ನಮ್ಮ ತಾಯಿಯ ಮರಣದಿಂದ ಇವತ್ತು ಯಾವ ಸಾರ್ವಜನಿಕರಿಗೆ ಒಬ್ರಿಗೂ ಕೂಡ ತೊಂದರೆ ಆಗಬಾರ್ದು ಅಂಥೇಳಿ ಕೇವಲ 3-4 ತಾಸಿನಲ್ಲಿ ಒಬ್ಬ ಬಡವರು ಯಾವ ರೀತಿ ಮಣ್ಣು ಮಾಡಲಿಕ್ಕೆ ಮಾಡ್ತಾರೋ ಆ ರೀತಿ ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ. ಅಷ್ಟೇ ಅಲ್ಲ, ಈ ದೇಶಕ್ಕಾಗಿ ಹಗಲಿರುಳು ದುಡಿದು ಇಡೀ ದೇಶವೇ ನನ್ನ ಕುಟುಂಬ ಅಂಥೇಳಿ ಭಾವಿಸಿ ಏನೇ ಒಳ್ಳೆಯದಾದರೂ ನಮ್ಮ ಭಾರತ ದೇಶಕ್ಕಾಗಲಿ, ಅಭಿವೃದ್ಧಿಯಾದ ನಮ್ಮ ಭಾರತ ದೇಶಕ್ಕಾಗಲಿ, ನನಗಾಗಿ ಸ್ವಂತಕ್ಕಾಗಿ ಏನು ಬೇಡಲ್ಲ, ನಾವು ಭಗವಂತನ ಬೇಡ್ಕೊಂಡ್ರೆ ಏನು ಕೇಳ್ತೇವೆ, ಆಯುರ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡ್ರಿ ಅಂತ ನಾವು ಕೇಳ್ಕೊತೀವಿ. ಆದ್ರೆ ಮೋದಿಜಿಯವ್ರು ಏನು ಹೇಳ್ತಾರೆ, ಮೋದಿಜಿಯವ್ರಿಗೆ ನಾವೇನು ಕೇಳ್ತಕ್ಕಂಥದ್ದು ಇವತ್ತು ಅಂದ್ರೆ ಆ ಭಗವಂತನಲ್ಲಿ ಮೋದಿಜಿಯವರ ಪರವಾಗಿ ಅವರಿಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅವರಿಗೆ ಆರೋಗ್ಯ ಮತ್ತು ಆಯುಷ್ಯ ಎರಡೂ ಕೊಡಲಿ. ಏನು ಸಿರಿ ಸಂಪತ್ತು ಅಂತ ಹೇಳಲ್ಲ,
ಆ ಸಿರಿ ಸಂಪತ್ತನ್ನ ಮೋದಿಯವರ ಪರವಾಗಿ ಈ ಭಾರತ ದೇಶಕ್ಕೆ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಹೊಸ ಯುದ್ಧ ನೀತಿಯನ್ನು ಕಲಿಸಿಕೊಟ್ಟಂಥ ಧೀಮಂತ ನಾಯಕ. ನಾ ಯಾಕೆ ಹೊಸ ಯುದ್ಧ ನೀತಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಕೇವಲ 4 ದಿವಸದಲ್ಲಿ ಯುದ್ಧವನ್ನು ಮುಗಿಸಿದಂಥ ಧೀಮಂತ ನಾಯಕ. ನೀವು ನೋಡ್ತೀರಿ ಈಗ ಉಕ್ರೇನು, ರಷ್ಯಾ, ಪ್ಯಾಲೆಸ್ತೇನು, ಇಸ್ರೇಲ್ ಎಷ್ಟು ವರ್ಷಗಳಿಂದ ನಡೆದಿದ್ದಾವೆ, ಎಷ್ಟು ಜೀವ ಹಾನಿಯಾಗಿದ್ದಾವೆ. ಆದರೆ ಮೋದಿಜಿಯವರು ಏನು ಹೇಳಿದರು, ಯಾವಾಗ ಪೆಹಲ್ಗಾಮ್ನಲ್ಲಿ ಧರ್ಮವನ್ನು ಕೇಳಿ ಉಗ್ರಗಾಮಿಗಳೇನು ಗುಂಡಿಟ್ಟು 24 ಜನರನ್ನು ಕಗ್ಗೊಲೆ ಮಾಡಿದ್ರು, ಆ ಸಂದರ್ಭದಲ್ಲಿ ಬಿಹಾರದ ನೆಲದಲ್ಲಿ ನಿಂತು ಒಂದು ಮಾತು ಹೇಳಿದ್ರು ಅವರು, ಚುನ್ಕೆ ಮಾರಂಗೆ ಅಂತೇಳಿ. ಯಾರು ಮಾಡಿದ್ದಾರೆ ಈ ಕೃತ್ಯ ಅವ್ರನ್ನ ನಾವು ಮುಗಿಸ್ತೀವಿ ಅಂತೇಳಿ. ಆದರೆ ಅವತ್ತು ಹೇಳಿದಂತೆ ಮಾನ್ಯ ಪ್ರಧಾನಮಂತ್ರಿಯವರು ವಾರಗಟ್ಟಲೆ ಸಭೆಗಳು ನಡೆದು ಮೀಟಿಂಗ್ ಮೇಲೆ ಮೀಟಿಂಗ್. ಆದರೆ ಎಲ್ಲರೂ ಕೇಳಿದ್ರು, ಎಷ್ಟರ ಮೀಟಿಂಗ್ ಮಾಡ್ತಾರೆ, ಬರೀ ಇದನ್ನು ತೋರ್ಸಕತ್ತಾರೆ ಅಂತ ಹೇಳಿ. ಆದರೆ ಒಂದು ಲೆಕ್ಕಾಚಾರ ಹಾಕಿ ಯಾರಿಗೆ ಪೆಟ್ಟು ಕೊಡಬೇಕು, ಎಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು ಅಂತೇಳಿ ಲೆಕ್ಕಾಚಾರ ಹಾಕಿ, ಮೊದಲನೇದಾಗಿ ಯಾವ ಉಗ್ರಗಾಮಿಗಳು ನಮ್ಮ ದೇಶದ ನಾಗರಿಕರನ್ನು ಕೊಲೆ ಮಾಡಿದ್ರು ಆ ಉಗ್ರಗಾಮಿ ಕೇಂದ್ರಗಳನ್ನು, ಸುಮಾರು 8 ಉಗ್ರಗಾಮಿ ಕೇಂದ್ರಗಳ ಮೇಲೆ ಕೇವಲ 24 ನಿಮಿಷದಲ್ಲಿ ರಾತ್ರಿ 1 ಗಂಟೆ ಮೇಲೆ ವೈಮಾನಿಕ ದಾಳಿ ಮಾಡಿ ಆ ಉಗ್ರಗಾಮಿಗಳ ಕೇಂದ್ರಗಳನ್ನು ಸರ್ವನಾಶ ಮಾಡಿರ್ತಕ್ಕಂಥದ್ದು ಇವತ್ತು ಇತಿಹಾಸ. ಮತ್ತು ಸಾರ್ವಜನಿಕರಿಗೆ ಯಾರಿಗೂ ಕೂಡ ಅಲ್ಲಿ ತೊಂದರೆ ಆಗಿಲ್ಲ. ಕೇವಲ ಉಗ್ರಗಾಮಿಗಳನ್ನು ಗುರಿಯಾಗಿಸಿಕೊಂಡು ಹೊಡೆದಿರ್ತಕ್ಕಂಥದ್ದು. ಉಗ್ರಗಾಮಿಗಳು ಹೊಡೆದ್ರು, ಕೂತಿದ್ರು. ಪಾಕಿಸ್ತಾನದವರು ಯುದ್ಧಕ್ಕೆ ಬಂದಾಗ ನಮ್ಮ ಭಾರತ ದೇಶದ ಸುದರ್ಶನ ಚಕ್ರ S-400 ಸುದರ್ಶನ ಚಕ್ರ, ಯಾವ ಕೃಷ್ಣನ ಸುದರ್ಶನ ಚಕ್ರ ಬಗ್ಗೆ ನೀವು ಕೇಳಿದಿರಿ, ಅಂಥ ಒಂದು ಸುದರ್ಶನ ಚಕ್ರವನ್ನು ನಮ್ಮ ರಷ್ಯಾ ಮತ್ತು ಭಾರತ ದೇಶದ ಸಹಯೋಗದಲ್ಲಿ ಅದನ್ನು ಅಭಿವೃದ್ಧಿಪಡಿಸಿ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ತಂತ್ರಜ್ಞಾನ ಅಳವಡಿಸಿ ಭಾರತ ದೇಶದ ಮೇಲೆ ಆಗ್ತಕ್ಕಂಥ ಎಲ್ಲ ದಾಳಿಗಳನ್ನು, ಡ್ರೋನ್ ಇರ್ಬೋದು, ಮಿಸೈಲ್ ಇರ್ಬೋದು, ವೈಮಾನಿಕ ದಾಳಿ ಇರ್ಬೋದು, ಎಲ್ಲ ದಾಳಿಗಳನ್ನು ನಿಖರವಾಗಿ ಗುರುತಿಸಿ ಎಲ್ಲಿ ಇನ್ನು ಪಾಕಿಸ್ತಾನದ ಒಳಗಡೆನೆ 300 ಕಿಲೋಮೀಟರ್ ಒಳಗಡೆನೆ ಗುರುತಿಸಿ ಇಲ್ಲಿಂದನೇ ಗುರಿ ಇಟ್ಟು ಹೊಡೆದ ಅಲ್ಲೇ ಸರ್ವನಾಶ ಮಾಡ್ತಕ್ಕಂಥ ಒಂದು ಯುದ್ಧ ನೀತಿಯನ್ನು ಅಳವಡಿಸಿಕೊಂಡು ಭಾರತ ದೇಶದ ಒಳಗಡೆ ಯಾವ ಒಂದು ಬಾಂಬನ್ನು ಕೂಡ ಬರಲಾರ್ದಂಗೆ ನೋಡಿಕೊಂಡಂಥ ಒಬ್ಬ ಧೀಮಂತ ನಾಯಕ. ಆ ರೀತಿ ಯುದ್ಧ ನೀತಿಯನ್ನು, ರಣನೀತಿಯನ್ನು ನಿರೂಪಿಸಿದಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಗೆ ಹೇಳ್ಕೊಳ್ಳಿಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ. ಅಷ್ಟೇ ಅಲ್ಲ, ಡ್ರೋನ್ಗಳನ್ನು ಬಿಡಕ್ಕೆ ಶುರು ಮಾಡಿದ್ರು, ಅವೆಲ್ಲವನ್ನು ಗಡಿಯಲ್ಲೇ ಸುಟ್ಟು ಹಾಕಿ ತದನಂತರ ಯಾವ ವೈಮಾನಿಕ ದಾಳಿಗೆ ಅವರು ಸಜ್ಜಾಗ್ತಿದ್ರು ಆ ವಾಯುನೆಲೆಗಳನ್ನೆಲ್ಲವನ್ನು ಕೂಡ 11 ವಾಯುನೆಲೆಗಳನ್ನು ಧ್ವಂಸ ಮಾಡಿ ಅವ್ರು ಎಲ್ಲೂ ಕೂಡ ಹೊರಗಡೆ ಹೋಗಲಾರ್ದಂಥ ಪರಿಸ್ಥಿತಿ, ಎಲ್ಲೂ ಕೂಡ ಹೊರಗಡೆ ಹೋಗಲಾರದೆ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಕೊನೆಗೆ ಏನಾಯಿತು, ಅವರೇ ಹೇಳಿದರು, ಇವತ್ತೂ ಕೂಡ ಪೇಪರ್ನಲ್ಲಿದೆ, ಟ್ರಂಪ್ ಅವರು ಹೇಳಿದ್ದು ಸುಳ್ಳು ಅಂತೇಳಿ. ಯಾವ ಟ್ರಂಪ್ ಹೇಳಿದ್ರಂತ ಯುದ್ಧ ನಿಲ್ಲಿಸಿಲ್ಲ, ಪಾಕಿಸ್ತಾನದವ್ರು ಕೇಳ್ಕೊಂಡ್ರು ಅಂತ ಹೇಳಿ ಯುದ್ಧ ನಿಲ್ಲಿಸಿರ್ತಕ್ಕಂಥದ್ದು. ದೇಶದ DGM ಅವ್ರಿಗೆ ಫೋನ್ ಮಾಡಿ ಯುದ್ಧ ನಿಲ್ಲಿಸಿ, ಸಾಕು ನಮ್ಗೆ ಈಗಾಗಲೇ ಸಾಕಷ್ಟು ಪೆಟ್ಟಾಗಿದೆ ಅಂತ ಹೇಳಿದಾಗ ಅವ್ರನ್ನ ಯುದ್ಧ ನಿಲ್ಲಿಸಿದ್ರು. ಅಂದರೆ ಯಾವ ದೇಶಕ್ಕೂ ನಾಶ ಹೆಚ್ಚು ಆಗಿರಬಾರ್ದು, ಆರ್ಥಿಕವಾಗಿ ಯಾರಿಗೂ ಭಾರ ಆಗಬಾರ್ದು, ನಮ್ಮ ದೇಶದ ಮೇಲೆ ಕೂಡ ಆರ್ಥಿಕ ಭಾರ ಆಗಬಾರ್ದು ಅನ್ನೋದು ಉದ್ದೇಶ ಇರ್ತದೆ. ಯಾಕಂದ್ರೆ ಯುದ್ಧ ಅಂದ್ರೆ ಹಂಗೆ ಅಲ್ಲ, ಎಷ್ಟು ಪೆಟ್ಟು ಕೊಡಬೇಕು ಅಷ್ಟು ಮಾತ್ರ ಪೆಟ್ಟು ಕೊಟ್ಟು ಇಡೀ ಜಗತ್ತಿಗೆ ಒಂದು ಹೊಸ ಯುದ್ಧ ನೀತಿಯನ್ನು ಕಲಿಸಿರುವಂಥ ಧೀಮಂತ ನಾಯಕ ಮೋದಿಜಿಯವರ ಇವತ್ತು 75 ವರ್ಷಗಳು ತುಂಬಿ 76ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ, ಅವರಿಗೆ, ಮೋದಿಜಿಯವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಮತ್ತು ಆರೋಗ್ಯ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್. ನರೇಂದ್ರ ಮೋದಿಜಿ ಅವರಿಗೆ